ನಿಮ್ಮ 8ನೇ ಅಧ್ಯಾಯವಾದ ವಾಚಕ ಸಂಖ್ಯೆಗಳು. ಅದರಲ್ಲಿ ಅಭ್ಯಾಸ 8.3. ಈ ಅಭ್ಯಾಸದಲ್ಲಿ ನೀವೇನ್ ಕಲಿಬೇಕಂದ್ರೆ, ಈಗಾಗಲೇ ನೀವು 9ನೇ ತರಗತಿಯಲ್ಲಿ ವಾಚಕ ಸಂಖ್ಯೆಗಳ ವಿಧಗಳನ್ನ ಕಲ್ತಿದ್ದೀರಿ. ಹಂಗಂದ್ರೆ ನೀವು 9ನೇ ತರಗತಿಯಲ್ಲಿ ವಾಚಕ ಸಂಖ್ಯೆಗಳನ್ನ 2 ವಿಧಗಳನ್ನ ಕಲ್ತಿದ್ದೀರಿ. ಒಂದು ವಾಚಕ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆ ಅಂತ ವಿಭಜನೆ ಮಾಡ್ತೀವಿ. ಇನ್ನೊಂದು ಅಭಾಗಲಬ್ಧ ಸಂಖ್ಯೆ. ಹಂಗಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಅಭಾಗಲಬ್ಧ ಸಂಖ್ಯೆ ಅಂದ್ರೇನು? ಯಾವ ಸಂಖ್ಯೆಯನ್ನ p/q ರೂಪದಲ್ಲಿ ಬರೆಯುತ್ತೇವೆ ಮತ್ತೆ q ನಾಟ್ ಈಕ್ವಲ್ ಟು 0 ಆಯ್ತಂದ್ರೆ ಅಂತ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಯಾವ ಸಂಖ್ಯೆಯನ್ನ p/q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲೋ ಅಂತ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತ ನೀವು ಈಗಾಗಲೇ 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಹಾಗಾದ್ರೆ ಅದೇ ರೀತಿ ನಾವು ಇನ್ನೊಂದು ರೀತಿಯ ವಿಭಜನೆಯನ್ನು ನಾವೇನ್ ಮಾಡೋಣ, ವಾಸ್ತವ ಸಂಖ್ಯೆಗಳಲ್ಲಿ ನೋಡೋಣ. ಯಾವ ರೀತಿ ಅಂದ್ರೆ ಇದು ಎರಡು ಸೇಮೆ, ಆದ್ರೆ ಇದು ಸ್ವಲ್ಪ ಏನಾಗ್ತದೆ, ಇದಕ್ಕೆ ಏನಾಗ್ತದೆ ಸ್ವಲ್ಪ ಭಿನ್ನ ರೀತಿಯಲ್ಲಿ ಇರ್ತದೆ. ಹಂಗಂದ್ರೆ ಈಗ ನಾವು ಯಾವ ರೀತಿ ವಿಭಜನೆ ಮಾಡ್ತಂದ್ರೆ ವಾಸ್ತವ ಸಂಖ್ಯೆಗಳನ್ನ, ವಾಸ್ತವ ಸಂಖ್ಯೆಯಲ್ಲಿ ಟೋಟಲ್ 2 ವಿಧಗಳನ್ನ ತೆಗೆದುಕೊಂತೀವಿ. ಹಾಗಾದ್ರೆ ಆ 2 ವಿಧಗಳು ಯಾವಂದ್ರೆ, ಸಾಮಾನ್ಯವಾಗಿ ನಾವೇನಂತೇವೆ ಅಂದ್ರೆ, ಒಂದು ದಶಮಾಂಶಗಳ ಸಂಖ್ಯೆ, ಯಾವುದು ಒಂದು ದಶಮಾಂಶ ಸಂಖ್ಯೆ, ಇನ್ನೊಂದು ದಶಮಾಂಶವಲ್ಲದ ಸಂಖ್ಯೆ. ಹಾಗಾದ್ರೆ ವಾಸ್ತವ ಸಂಖ್ಯೆಯನ್ನ 2 ವಿಧಗಳಾಗಿ ನಾವು ವಿಭಜನೆ ಮಾಡಿದ್ವಿ. ಒಂದು ದಶಮಾಂಶವುಳ್ಳ ಸಂಖ್ಯೆ, ಒಂದು ಏನಿದು ದಶಮಾಂಶವುಳ್ಳ ಸಂಖ್ಯೆ, ಇನ್ನೊಂದು ದಶಮಾಂಶವಲ್ಲದ ಸಂಖ್ಯೆ. ದಶಮಾಂಶವಲ್ಲದ ಸಂಖ್ಯೆ. ಹಂಗಂದ್ರೆ ಇದು ಯಾವ್ಯಾವ ರೀತಿ ಇರ್ತಾವ ನಾವು ಚೆಕ್ ಮಾಡ್ಬೇಕು. ಹಂಗಂದ್ರೆ ದಶಮಾಂಶವಲ್ಲದ ಸಂಖ್ಯೆ ಯಾವಂದ್ರೆ ಸಾಮಾನ್ಯವಾಗಿ ಯಾವ ಬರ್ತದೆ ಅಂದ್ರೆ, ಅದರಲ್ಲಿ 0 ಬರ್ತದೆ, +1, +2, +2, +3, ಅದೇ ರೀತಿ ಅನಂತದವರೆಗೂ ಹೋಗ್ತದೆ. ಅದೇ ರೀತಿ ನಾವು ಹಿಂದೆ ಹೋದಾಗ ಅದೇನ್ ಬರ್ತದೆ ಮತ್ತೆ -1, -2, ಅವಾಗ ಈ ರೀತಿನೂ ಏನಾಗ್ತದೆ ಅನಂತದವರೆಗೂ ಹೋಗ್ತದೆ. ಹಾಗಾದ್ರೆ ಇದ್ರಲ್ಲಿ ಏನಿಲ್ಲ, ಸಂಖ್ಯೆಗಳಲ್ಲಿ ದಶಮಾಂಶ ಅಂದ್ರೆ ಬಿಂದು ಇಲ್ಲ. ಇದೇನಿದು ದಶಮಾಂಶವಲ್ಲದ ಸಂಖ್ಯೆ. ಅದೇ ರೀತಿ ಮತ್ತೆ ಏನಾಗ್ತದೆ, ದಶಮಾಂಶವುಳ್ಳ ಸಂಖ್ಯೆಯಲ್ಲಿ ಮತ್ತೇನಾಗ್ತದೆ ಅಂದ್ರೆ ಇದರಲ್ಲಿ ಮತ್ತೆ 2 ವಿಧ ಬರ್ತವೆ. 2 ವಿಧ ಯಾವಂದ್ರೆ, ಮೊದಲನೇದು ಏನಿದು ಕೊನೆಗೊಳ್ಳುವ ದಶಮಾಂಶ, ಕೊನೆಗೊಳ್ಳುವ ದಶಮಾಂಶ, ಮತ್ತೆ ಇನ್ನೊಂದು ಕೊನೆಗೊಳ್ಳಲಾರದಂತ ದಶಮಾಂಶ. ಹಂಗಂದ್ರೆ ಏನಿದು ದಶಮಾಂಶವುಳ್ಳ ಸಂಖ್ಯೆಯಲ್ಲಿ ಕೊನೆಗೊಳ್ಳುವ ದಶಮಾಂಶ, ಮತ್ತಿನ್ನೊಂದು ಕೊನೆಗೊಳ್ಳಲಾರದ ದಶಮಾಂಶ, ಗೊಳ್ಳಲಾರದ ದಶಮಾಂಶ. ಹಂಗಾದ್ರೆ ಇದು ಯಾವ ರೀತಿ ಇರ್ತವೆ ನಾವು ಚೆಕ್ ಮಾಡ್ಬೇಕು. ದಶಮಾಂಶ ಹಾಗಾದ್ರೆ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಯಾವ್ದು ಫಸ್ಟ್ ಏನ್ ಮಾಡೋಣ, ಕೊನೆಗೊಳ್ಳುವ ದಶಮಾಂಶ ತೆಗೆದುಕೊಳ್ಳೋಣ. ಹಾಗಾದ್ರೆ ಎಕ್ಸಾಂಪಲ್ 1/4 ಇದೆ. 1/4 ಅನ್ನು ನಾವು ದಶಮಾಂಶದಲ್ಲಿ ಬರ್ದಾಗ ಏನಾಗ್ತದೆ ಅಂದ್ರೆ, ನಾವೇನ್ ಮಾಡ್ಬೇಕು, 4 ಈ ಸೈಡ್ 1 ಒಳಗಿಸಿದಾಗ ನಾವೇನ್ ಮಾಡ್ಬೇಕು, ಪಾಯಿಂಟ್ ಕೊಟ್ಟು 0 ತಗೊಂಡಾಗ 4 2 ಎಷ್ಟು 8, 2 ಇರುತ್ತೆ. ಮತ್ತೇನ್ ಮಾಡೋದು, ಪಾಯಿಂಟ್ ಕೊಟ್ಟಿದ್ವಿ ಮತ್ತೆ 0 ತಗೊಂಡಾಗ 4 5 20, ಇಲ್ಲಿ ಶೇಷ ಏನ್ ಬಂತು 0 ಬಂತು. ಹಾಗಾದ್ರೆ 0.25 ಇದೇನಾಗುತ್ತೆ, ಇಲ್ಲಿಗೆ ಕೊನೆಗೊಳ್ಬಿಡ್ತು. ಹಂಗಂದ್ರೆ ಇದು ಕೊನೆಗೊಳ್ಳುವ ದಶಮಾಂಶ ಅಂದ್ರೆ 0.25 ಒಂದು ಎಕ್ಸಾಂಪಲ್ ಇದು. ಯಾಕಂದ್ರೆ ಇದಕ್ಕೆ ಏನದೆ ಒಂದು ನಿರ್ದಿಷ್ಟವಾದ ಡಿಜಿಟ್ ಗಳಿದಾವೆ, ಅಂದ್ರೆ ಸಂಖ್ಯೆಗಳಿದಾವೆ. ಅಂದ್ರೆ ಇದು ಕೊನೆಗೆ ಮುಂದುವರಿಯೋದಿಲ್ಲ, ಇದು ಹಂಗೆ ಕಂಟಿನ್ಯೂ ಏನಾಗಲ್ಲ, ಇದು ಮುಂದುವರಿಯೋದಿಲ್ಲ. ಆದ್ರಿಂದ ಇದೇನಿದು ಕೊನೆಗೊಳ್ಳುವ ದಶಮಾಂಶ. ಅಥವಾ ನೀವೇನ್ ಮಾಡ್ಬೋದು, ಎಕ್ಸಾಂಪಲ್ ಮತ್ತೆ ತಗೋಬಹುದು 0.5. ಇವೆಲ್ಲ ಏನು ಕೊನೆಗೊಳ್ಳುವ ದಶಮಾಂಶ, ಅಂದ್ರೆ ನಿರ್ದಿಷ್ಟ ಸಂಖ್ಯೆ ಬಿಂದು, ಅಂದ್ರೆ ದಶಮಾಂಶದ ಬಿಂದು ಆದ ನಂತರ ನಿರ್ದಿಷ್ಟ ಸಂಖ್ಯೆ ಇವು ಇರ್ತಾವಲ್ಲಿ, ಡಿಜಿಟ್ಸ್ ಇರ್ತಾವೆ. ಅದರಿಂದ ಇದೇನಿದು ಕೊನೆಗೊಳ್ಳುವ ದಶಮಾಂಶ. ಹಾಗಾದ್ರೆ ಕೊನೆಗೊಳ್ಳಲಾರದ ದಶಮಾಂಶಕ್ಕೆ ಎಕ್ಸಾಂಪಲ್ ಯಾವಂದ್ರೆ, ಫಾರ್ ಎಕ್ಸಾಂಪಲ್ ಯಾವ ತಗೊಂಡು 22/7 ಇದೆ. 22/7 22/7. ಇದನ್ನ ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ಏನಾಗ್ತದೆ ಅಂದ್ರೆ ನೋಡ್ರಿ, 7/22 ಮಾಡಿದಾಗ ಅವಾಗ ಏನಾಗ್ತದೆ, 7 3 21 ಉಳಿತು, 1 ಉಳಿತು. ಮತ್ತೆ ನಾವೇನ್ ಮಾಡಿದ್ವಿ, ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡ್ವಿ. ಅವಾಗ ಏನಾಗ್ತದೆ, 7 1 7, ಮತ್ತೆ 10ರಲ್ಲಿ ಉಳ್ಕೊಳಿದ್ರೆ ಎಷ್ಟು 3, ಮತ್ತೆ 0 ತಗೊಳ್ಬೇಕು, ಯಾಕೆ ಪಾಯಿಂಟ್ ಕೊಟ್ಟಿರ್ತೀವಲ್ಲ. ಮತ್ತೆ ಏನಾಗ್ತದೆ, 7 ಎಷ್ಟಾಗ್ತದೆ, 7 4 28, ಮತ್ತೆ ಎಷ್ಟು ಹೋಯ್ತು 2 ಹೋಯ್ತು. ಮತ್ತೆ 0 ಕೊಡ್ರಿ, ಅವಾಗ ಏನಾಗ್ತದೆ 7 2 14. ಇದು ಕಂಟಿನ್ಯೂ ಹಂಗೆ ಹೋಗ್ತಾನೆ ಇರ್ತದೆ, ಇದಕ್ಕೆ ಎಂಡೇ ಇರುವುದಿಲ್ಲ. ಅಂದ್ರೆ 3.142 ಅದೇ ರೀತಿ ಕಂಟಿನ್ಯೂ ಡಾಟ್ 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 ಲೈನ್ಸ್ ಅಂದ್ರೆ ಪಾಯಿಂಟ್ ಗಳು, ಅಂದ್ರೆ ನಂಬರ್ಸ್ ಗಳು ಬರ್ತಾನೆ ಇರ್ತವೆ. ಆದ್ರೆ ಕೊನೆ ಅನ್ನೋದೇ ಇರಂಗಿಲ್ಲ. ಆದ್ರಿಂದ ಇಂತ ಇದೇನು ದಶಮಾಂಶಕ್ಕೆ ಏನಂತ ನಾವು ಕೊನೆಗೊಳ್ಳಲಾರದಂತ ದಶಮಾಂಶ. ಎಕ್ಸಾಂಪಲ್ ಯಾವುದು, 22/7 ಅಂದ್ರೆ ಇದು ಕಾಮನ್ ಆಗಿ ಏನಂತ ನಾವು ಪೈ ಅಂತ ಕರಿತೀವಿ. ಪೈ ಅಂದ್ರೆ ಏನು, 22/7. ಇದೊಂದೇನಿದು ಕೊನೆಗೊಳ್ಳಲಾರದಂತ ದಶಮಾಂಶ, 3.142 ಅಪ್ ಟು ಸಮಥಿಂಗ್ ಏನಾದ್ರು ಬರ್ತದೆ. ಮತ್ತೆ ಯಾವ ರೀತಿ ಬರ್ತದೆ, 0.11211 ಈ ರೀತಿ ಅಪ್ ಟು ಟಿಕಿ, ಅಂದ್ರೆ ಪಾಯಿಂಟ್ಸ್ ಇರ್ತಾವೆ. ಅಂದ್ರೆ ಇದಕ್ಕೆ ಏನಿರಂಗಿಲ್ಲ, ಕೊನೆನೇ ಇರುವುದಿಲ್ಲ. ಈ ರೀತಿಯ ದಶಮಾಂಶಕ್ಕೆ ಏನಂತ ನಾವು ಕೊನೆಗೊಳ್ಳಲಾರದ ದಶಮಾಂಶ. ಹಾಗಾದ್ರೆ ನೋಡ್ರಲ್ಲಿ, ವಾಸ್ತವ ಸಂಖ್ಯೆಯಲ್ಲಿ 2 ವಿಧ, ಒಂದು ದಶಮಾಂಶವುಳ್ಳ ಸಂಖ್ಯೆ, ಇನ್ನೊಂದು ದಶಮಾಂಶವಲ್ಲದ ಸಂಖ್ಯೆ. ದಶಮಾಂಶವಲ್ಲದ ಸಂಖ್ಯೆ ಅಂದ್ರೆ ಅದ್ರಲ್ಲಿ ಪಾಯಿಂಟ್ ಇರಬಾರ್ದು, ಬಿಂದು ಇರಬಾರ್ದು. ಅಂದ್ರೆ ಬಿಂದು ಇಲ್ಲದಂತ ಸಂಖ್ಯೆ ಯಾವುದು, 0 1 2 3. ಇಲ್ಲಿ ಹಿಂದೆ ಬಂದಾಗ 0 -1 -2 -3 ಅಪ್ ಟು ಇದೇ ರೀತಿ ಹೋಗ್ತಾ ಇರ್ತದೆ.
ಮತ್ತೆ ದಶಮಾಂಶವಲ್ಲದ ಸಂಖ್ಯೆ, ಇನ್ನೊಂದು ದಶಮಾಂಶವುಳ್ಳ ಸಂಖ್ಯೆ. ದಶಮಾಂಶವುಳ್ಳ ಸಂಖ್ಯೆಯಲ್ಲಿ ಕೊನೆಗೊಳ್ಳುವ ದಶಮಾಂಶ, ಕೊನೆಗೊಳ್ಳಲಾರದಂತ ದಶಮಾಂಶ. ಕೊನೆಗೊಳ್ಳುವ ದಶಮಾಂಶ ಅಂದ್ರೆ ಬಿಂದು ಆದ ನಂತರ ನಿರ್ದಿಷ್ಟವಾದ ಸಂಖ್ಯೆಗಳಿರ್ತಾವೆ. ಕೊನೆಗೊಳ್ಳಲಾರದಂತ ದಶಮಾಂಶ ಅಂದ್ರೆ ಬಿಂದು ನಂತರ ಅದಕ್ಕೆ ನಿರ್ದಿಷ್ಟವಾದ ಏನಿರಂಗಿಲ್ಲ, ಸಂಖ್ಯೆಗಳು ಇರೋದಿಲ್ಲ. ಕಂಟಿನ್ಯೂ ಏನಾಗ್ತದೆ, ಅದೇ ರೀತಿ ಕಂಟಿನ್ಯೂ ಹೋಗ್ತದೆ. ಅದಕ್ಕೆ ಏನಂತೀವಿ, ಕೊನೆಗೊಳ್ಳಲಾರದಂತ ದಶಮಾಂಶ ಅಂತ ಕರಿತೀವಿ. ಈಗ ಇದರಿಂದ ನಾವ್ ಏನ್ ಕಲ್ತಂದ್ರೆ, ಈ ದಶಮಾಂಶವುಳ್ಳ ಸಂಖ್ಯೆಯಲ್ಲಿ ಕೊನೆಗೊಳ್ಳುವ ದಶಮಾಂಶ ಇದೆಯಲ್ಲ, ಇವಕ್ಕೆ ನಾವೇನಂತೀವಿ ಅಂದ್ರೆ, ಇವಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ. ಯಾಕೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂದ್ರೆ, ನಾವು ಇದನ್ನ ಕೊನೆಗೊಳ್ಳುವ ದಶಮಾಂಶವನ್ನು ನಾವು ಯಾವ ರೀತಿ ಬರೀಬಹುದು? p/q ರೂಪದಲ್ಲಿ ಬರೀಬಹುದು. ಫಾರ್ ಎಕ್ಸಾಂಪಲ್ 0.25 ಇದೆ, ನಾವು ಯಾವ ರೀತಿ ಬರೀಬಹುದು? 25/100 ಬರೀಬಹುದು. ಇದು p/q ರೂಪದಲ್ಲಿ ಐತೆ. ಆದ್ರೆ 25 21 24 100 ಮಾಡಿದ್ರೆ ಅಗೇನ್ ಎಷ್ಟಾಗ್ತದೆ? 1/4. ಅಂದ್ರೆ ಇದು ಯಾವ ರೀತಿ ಬಂತಿದ್ದು? p/q ರೂಪದಲ್ಲಿ ಬಂತು. ಅದೇ ರೀತಿ 0.5 ಅನ್ನು ನಾವು ಏನ್ ಮಾಡ್ಬೋದು? p/q ರೂಪದಲ್ಲಿ ಬರೀಬಹುದು. ಅಂದ್ರೆ 1/2 ಅಲ್ಲ, ಇದು 0.5 p/q ರೂಪದಲ್ಲಿ ಬರುತ್ತೆ. ಅಂದ್ರೆ ನಿರ್ದಿಷ್ಟವಾಗಿ ಇಂತಹ ಸಂಖ್ಯೆಗಳನ್ನ, ಕೊನೆಗೊಳ್ಳುವ ದಶಮಾಂಶಗಳನ್ನ ನಾವು p/q ರೂಪದಲ್ಲಿ ಬರೀಬಹುದು. ಆದ್ದರಿಂದ ಇದು ಯಾವ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಈಗ ಕೊನೆಗೊಳ್ಳಲಾರದಂತ ದಶಮಾಂಶ ಇದೆಯಲ್ಲ, ಇದಕ್ಕೆ ನಾವೇನಂತೀವಿ? ಇದನ್ನ ಯಾವ ರೀತಿ ಬರೆಯಕ್ ಸಾಧ್ಯ ಇಲ್ಲ ಹೇಳ್ರಿ? ನಮ್ಗೆ p/q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ. ಆದ್ರಿಂದ ಇಂಥ ಸಂಖ್ಯೆಗಳಿಗೆ ನಾವೇನಂತೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ. ಮತ್ತೆ ಇದ್ರಕ್ಕೆ ಎಕ್ಸಾಂಪಲ್ ಏನ್ ಹೇಳಿದ್ರೆ ನಾವು? 0.1211 ಇದೆಲ್ಲ ಏನಾಗುತ್ತೆ? ಕೊನೆಗೊಳ್ಳಲಾರದಂತ ದಶಮಾಂಶ. ಅದರಿಂದ ಇದು ಅಭಾಗಲಬ್ಧ ಸಂಖ್ಯೆ. ಪೈನು ಒಂದು ಅಭಾಗಲಬ್ಧ ಸಂಖ್ಯೆ. ಮತ್ತೆ ಇದಕ್ಕೆ ಎಕ್ಸಾಂಪಲ್ ಯಾವ ರೀತಿ ಬರ್ತಾವ ಅಂದ್ರೆ, √2 ನೋಡ್ರಿ ಇಲ್ಲಿ √3 ಅಂದ್ರೆ ರೂಟ್ ಒಳಗೆ ಯಾವ್ದಾದ್ರು ಒಂದು ವರ್ಗವಲ್ಲದ ಸಂಖ್ಯೆಗಳು ಅಂತ 5, 2, 3 ಇವು ವರ್ಗವಲ್ಲದ ಸಂಖ್ಯೆ ಇದು. ಹಂಗಂದ್ರೆ ಇಂಥ ಸಂಖ್ಯೆಗಳು ಏನಿದು? ಇದು ಏನಿದು? ಅಭಾಗಲಬ್ಧ ಸಂಖ್ಯೆ. ಈಗ ನೀವು √3, √2 ವ್ಯಾಲ್ಯೂ ಚೆಕ್ ಮಾಡಿದ್ರೆ ಅದು ಕಂಟಿನ್ಯೂ ಏನಾಗ್ತದೆ? ಅದಕ್ಕೆ ಪಾಯಿಂಟ್ಸ್ ಬರ್ತಾನೆ ಹೋಗ್ತವೆ. ಪಾಯಿಂಟ್ಸ್ ನಂತರ ಸಂಖ್ಯೆಗಳು ಬರ್ತಾನೆ ಹೋಗ್ತವೆ. ಆದ್ರಿಂದ √2, √3, √5 ಬೇಕಂದ್ರೆ ಚೆಕ್ ಮಾಡಿ. √2 ವ್ಯಾಲ್ಯೂ ಏನಾಗ್ತದೆ? 1.14 ಅಪ್ ಟು ಬರ್ತಾನೆ ಹೋಗ್ತದೆ. 14 ಅಪ್ ಟು ಡಾಟ್ ಅಂತ ಲೈನ್ಸ್ಗಳು ಸಂಖ್ಯೆಗಳು ಬರ್ತಾನೆ ಹೋಗ್ತವೆ. ಆದ್ರಿಂದ ಈ √2, √3, √5 ಇವೆಲ್ಲ ಏನು? ಕೊನೆಗೊಳ್ಳಲಾರದಂತ ದಶಮಾಂಶ. ಕೊನೆಗೊಳ್ಳಲಾರದಂತ ದಶಮಾಂಶಕ್ಕೆ ಇನ್ನೊಂದು ಹೆಸರೇ ಅಭಾಗಲಬ್ಧ ಸಂಖ್ಯೆ. ಅಂದ್ರೆ ಏನು? ರೂಟ್ ಒಳಗೆ ವರ್ಗವಲ್ಲದ ಸಂಖ್ಯೆ ಬಂದ್ರೆ, ಯಾವ ಸಂಖ್ಯೆ? ವರ್ಗವಲ್ಲದ ಸಂಖ್ಯೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರೂಟ್ ಒಳಗೆ 4 ಬಂತು, ಒಂದು ವರ್ಗ ಸಂಖ್ಯೆ. ಇದೇನಾಗ್ತದೆ? 2 ಆಗ್ತದೆ. 2 ಅಂದ್ರೆ ಏನಿದು? 2 ಅಂದ್ರೆ ಏನಿದು? ದಶಮಾಂಶ ವಲ್ಲದ ಸಂಖ್ಯೆ. ಇದಕ್ಕೆ ಬಂದ್ಬಿಡ್ತದೆ ಅದು. ಆದ್ರಿಂದ ರೂಟ್ ಒಳಗೆ ಏನಿರ್ಬಾರ್ದು? ವರ್ಗ ಸಂಖ್ಯೆಗಳು ಇರಬಾರ್ದು. ವರ್ಗವಲ್ಲದ ಸಂಖ್ಯೆಗಳು ಇರಬೇಕು. ವರ್ಗವಲ್ಲದ ಸಂಖ್ಯೆ. ಫಾರ್ ಎಕ್ಸಾಂಪಲ್ √7. 7 ಏನಿದು? ಒಂದು ವರ್ಗವಲ್ಲದ ಸಂಖ್ಯೆ. ಅಂದ್ರೆ ಇದಕ್ಕೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಇದು. ಆದ್ರಿಂದ ಇಂಥ ಸಂಖ್ಯೆಗಳಿಗೆ ಏನಂದ್ರು? ಅಭಾಗಲಬ್ಧ ಸಂಖ್ಯೆ ಎಂದು ಕರಿತೀವಿ. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಒಂದೇ, ಕೊನೆಗೊಳ್ಳಲಾರದಂತ ದಶಮಾಂಶ ಅಂದ್ರು ಒಂದೇ. ಹಂಗಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಏನಾಗಬೇಕು? ಇಲ್ಲಿ ಕ್ಲಿಯರ್ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಮತ್ತೆ ನಿಮ್ಗೆ ಕಾನ್ಸೆಪ್ಟ್ ಏನ್ ಬರ್ತದೆ ಅಂದ್ರೆ, ಇದರ ನಂತರ ಈಗ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ನೀವು ಕಲ್ತ್ಬಿಟ್ರಿ. ಈಗ ನೀವು ಎರಡು ಅಭಾಗಲಬ್ಧನ ಸೇರಿಸಿದಾಗ, ಅಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧನ ಸಂಖ್ಯೆ, ಎರಡು ಅಭಾಗಲಬ್ಧ ಸಂಖ್ಯೆಯನ್ನು ಸೇರಿಸಿದಾಗ ನಿಮ್ಗೆ ಅದ್ರ ಆನ್ಸರ್ ಏನ್ ಬರ್ತೈತಿ? ಅಭಾಗಲಬ್ಧ ಸಂಖ್ಯೆ ಬರ್ತೈತಿ. ಇದು ನೀವು ಅರ್ಥ ಮಾಡ್ಕೊತೀರಿ. ಅಭಾಗಲಬ್ಧ ಸಂಖ್ಯೆ ಪ್ಲಸ್ ಅಭಾಗಲಬ್ಧ ಸಂಖ್ಯೆ ಏನ್ ಬರ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆ ಬರ್ತದೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈಗ ಅಭಾಗಲಬ್ಧ ಸಂಖ್ಯೆ ಒಂದು ಎಕ್ಸಾಂಪಲ್ ಯಾವುದು? √3 ಪ್ಲಸ್ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ತಗೊಳ್ಳಿ, ಇನ್ನೊಂದು √5. ಅಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಸೇರಿದಾಗ ಆನ್ಸರ್ ಏನ್ ಬಂತು ನಿಮ್ಗೆ? √3 ಪ್ಲಸ್ √5. ಈ √3 ಪ್ಲಸ್ √5 ಇದೆ ನೋಡು, ಇದು ಏನಿದೆ? ಒಂದು ಅಭಾಗಲಬ್ಧ ಸಂಖ್ಯೆ. ಗೊತ್ತಾಯ್ತಾ? ನೆಕ್ಸ್ಟ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಮೈನಸ್ ಅಭಾಗಲಬ್ಧ ಸಂಖ್ಯೆ ಮಾಡಿದಾಗ ಅವಾಗ ನಿಮ್ಗೆ ಆನ್ಸರ್ ಏನ್ ಬರ್ತೈತೆ? ಅಭಾಗಲಬ್ಧ ಸಂಖ್ಯೆನೇ ಬರ್ತದೆ. ಫಾರ್ ಎಕ್ಸಾಂಪಲ್ ಇದೇ ನೋಡ್ರಿ, √3 ಮೈನಸ್ √5. ಈ ಓಲ್ √3 ಮೈನಸ್ √5 ಇದೆಯಲ್ಲ, √3 ಒಂದು ಅಭಾಗಲಬ್ಧ ಸಂಖ್ಯೆ, √5 ಒಂದು ಅಭಾಗಲಬ್ಧ ಸಂಖ್ಯೆ. ಒಂದು ಅಭಾಗಲಬ್ಧ ಸಂಖ್ಯೆ ಮೈನಸ್ ಅಭಾಗಲಬ್ಧ ಸಂಖ್ಯೆ ಮಾಡಿದ್ರೆ ಬರುವಂತ ಆನ್ಸರ್ ಏನಿದೆ? ಅಭಾಗಲಬ್ಧ ಸಂಖ್ಯೆ. ನಂತರ ನಾವೇನ್ ಮಾಡೋಣ? ಒಂದೇನ್ ಮಾಡೋಣ? ಅಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ಳೋಣ, ಇನ್ನೊಂದು ಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ಳೋಣ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಪ್ಲಸ್ ಭಾಗಲಬ್ಧ ಸಂಖ್ಯೆ ಮಾಡಿದಾಗ ನಿಮ್ಗೆ ಏನ್ ಸಂಖ್ಯೆ ಬರ್ತದೆ? ಅಭಾಗಲಬ್ಧ ಸಂಖ್ಯೆ ಬರ್ತದೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಡ್ರಿ. ಅಭಾಗಲಬ್ಧ ಸಂಖ್ಯೆಗೆ ಎಕ್ಸಾಂಪಲ್ √3, ಭಾಗಲಬ್ಧ ಸಂಖ್ಯೆ ಫಾರ್ ಎಕ್ಸಾಂಪಲ್ 5 ತಗೊಳ್ಳಿ. √3 ಪ್ಲಸ್ 5 ಇದೆಯಲ್ಲ, ಇದು √3 ಅನ್ನೋದು ಅಭಾಗಲಬ್ಧ, 5 ಅನ್ನೋದು ಭಾಗಲಬ್ಧ ಸಂಖ್ಯೆ. ಇವನ್ನೆರಡನ್ನು ಸಮ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನ್ ಬರ್ತದೆ? ಒಂದು √3 ಪ್ಲಸ್ 5 ಅನ್ನೋದು ಏನಿದೆ? ಒಂದು ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿ ನಾವೇನ್ ಮಾಡೋಣ? ಅಭಾಗಲಬ್ಧ ಸಂಖ್ಯೆ ಮೈನಸ್ ಭಾಗಲಬ್ಧ ಸಂಖ್ಯೆ ಮಾಡಿದಾಗ ಅದೇನಾಗ್ತದೆ? ಒಂದ್ ಏನ್ ಬರ್ತದೆ? ಒಂದು ಅಭಾಗಲಬ್ಧ ಸಂಖ್ಯೆನೇ ಬರ್ತದೆ. ಎಕ್ಸಾಂಪಲ್ ತೆಗೆದುಕೊಳ್ರಿ. ಅಭಾಗಲಬ್ಧ ಸಂಖ್ಯೆ √3 ಮೈನಸ್ 5. ಅಭಾಗಲಬ್ಧ, ಭಾಗಲಬ್ಧ ಎರಡು ಮೈನಸ್ ಮಾಡಿದಾಗ ಆನ್ಸರ್ ಏನಿದೆ? √3 ಮೈನಸ್ 5 ಅನ್ನೋದು ಏನಿದೆ? ಒಂದು ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿ ಒಂದು ಅಭಾಗಲಬ್ಧ ಸಂಖ್ಯೆಯನ್ನ ಇಂಟು ಭಾಗಲಬ್ಧ ಮಾಡಿದಾಗ ಬರುವಂತ ಆನ್ಸರ್ ಏನಿದೆ? ಅಭಾಗಲಬ್ಧ. ಎಕ್ಸಾಂಪಲ್
ಅಭಾಗಲಬ್ಧ ಸಂಖ್ಯೆಗೆ √3 ತೆಗೆದುಕೊಳ್ರಿ, ಭಾಗಲಬ್ಧ ಸಂಖ್ಯೆಗೆ 5 ತೆಗೆದುಕೊಳ್ರಿ. ಬರುವಂತ ಆನ್ಸರ್ 5√3. ಏನು 5√3 ಇದೆಯಲ್ಲ, ಇದು ಒಂದೇನಿದು ಒಂದು ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿ ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತೆ ಅಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದಾಗ ಬರುವಂತ ಆನ್ಸರ್ ಅಭಾಗಲಬ್ಧ ಸಂಖ್ಯೆನೂ ಆಗ್ಬಹುದು ಅಥವಾ ಭಾಗಲಬ್ಧ ಸಂಖ್ಯೆನೂ ಆಗ್ಬಹುದು. ಎಕ್ಸಾಂಪಲ್ ತೆಗೆದುಕೊಳ್ರಿ, ಅಭಾಗಲಬ್ಧ ಸಂಖ್ಯೆ √3 ಮತ್ತೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ √3 ತೆಗೆದುಕೊಳ್ರಿ. ಅವಾಗ √3 × √3 ಏನಾಗ್ತದೆ? 3 ಆಗ್ತದೆ. ಹೇಗೆ ಹೇಳ್ರಿ? √3 × √3 √3 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬಂತು? 3 ಬಂತು. 3 ಏನಿದು? ಒಂದು ಭಾಗಲಬ್ಧ ಸಂಖ್ಯೆ. ಈಗ ಅದೇ ರೀತಿ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಯಾವಾಗ ಬರುತ್ತೆ ನೋಡ್ರಿ? √3 × √5. 5 3 ಎಷ್ಟು? √15. ಈ √15 ಇದೆಯಲ್ಲ, ಇದೊಂದು ಏನಿದೆ? ಒಂದು ಅಭಾಗಲಬ್ಧ ಸಂಖ್ಯೆ. ಅಂದ್ರೇನು? ಅಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದಾಗ ಭಾಗಲಬ್ಧ ಸಂಖ್ಯೆನೂ ಬರ್ಬೋದು, ಅಥವಾ ಅಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದಾಗ ಅಭಾಗಲಬ್ಧ ಸಂಖ್ಯೆನ ಏನ್ ಮಾಡ್ಬೋದು? √15 ಅಭಾಗಲಬ್ಧ ಸಂಖ್ಯೆನ ಏನಾಗ್ಬೋದು? ಬರ್ಬೋದು. ಈ ಕಾನ್ಸೆಪ್ಟ್ ನೀವೇನ್ ಮಾಡ್ಬೇಕು? ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ನಂತರ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ, ಒಂದು ಪ್ರಮೇಯ ಬರ್ತದೆ, ಪ್ರಮೇಯ 8.3. ಇದೇನ್ ಹೇಳ್ತೈತೆ ಅಂದ್ರೆ, ಒಂದು ಅವಿಭಾಜ್ಯ ಸಂಖ್ಯೆ, ಏನೋ ಒಂದು ಅವಿಭಾಜ್ಯ ಸಂಖ್ಯೆ PU ಅಂದ ಅವಿಭಾಜ್ಯ ಸಂಖ್ಯೆ ಹೆಸರು ಏನ್ ಕೊಟ್ಟಿರೋದಕ್ಕೆ PU ಒಂದು ಏನ್ ಮಾಡ್ತದೆ? ಅದು ಏನನ್ನ ಭಾಗಿಸುತ್ತದೆ? a² ಅನ್ನ ಭಾಗಿಸುತ್ತದೆ. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ನೋಡಬಹುದು, ಈ ಪ್ರಮೇಯ 8.3 ಅಂತ ಇದೆ. ಅದರಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ PU ಏನನ್ನ ಭಾಗಿಸುತ್ತದೆ? a² ಅನ್ನ ಭಾಗಿಸುತ್ತದೆ. ಏನನ್ನು ಭಾಗಿಸುತ್ತದೆ? a² ಅನ್ನು ಭಾಗಿಸುತ್ತದೆ. ಹಾಗಾದ್ರೆ ಆ a² ಅನ್ನು ಭಾಗಿಸುತ್ತದೆ. ಆಗ ಏನಾಗುತ್ತೆ ಅಂದ್ರೆ, ಅದು ಆ P ಇರ್ತದಲ್ಲ, ಆ P ಇರ್ತದಲ್ಲ, ಏನನ್ನ ಭಾಗಿಸುತ್ತದೆ? ಇಲ್ಲಿ ನೋಡ್ರಿ, ಒಂದು ಅವಿಭಾಜ್ಯ ಸಂಖ್ಯೆ PU a² ಅನ್ನು ಭಾಗಿಸುತ್ತದೆ. ಆಗ PU ಏನನ್ನ ಭಾಗಿಸುತ್ತದೆ? A ಯನ್ನು ಭಾಗಿಸುತ್ತದೆ. A ಯನ್ನು ಭಾಗಿಸುತ್ತದೆ. ಇದರ ಅರ್ಥ ನಾನು ನಿಮ್ಗೆ ಏನ್ ಮಾಡ್ತೇನೆ? ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. ಏನಿದೆ? ಒಂದು ಅವಿಭಾಜ್ಯ ಸಂಖ್ಯೆ PU a² ಅನ್ನ ಭಾಗಿಸಿದಾಗ ಆಗ ಏನ್ ಮಾಡ್ತದೆ? ಆ PU ಏನ್ ಮಾಡ್ತದೆ? A ಯನ್ನು ಕೂಡ ಭಾಗಿಸುತ್ತದೆ. ಎಕ್ಸಾಂಪಲ್ ತೆಗೆದುಕೊಂಡ್ರೆ ನಿಮ್ಗೆ ಏನಾಗ್ತದೆ? ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್, 2 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಇದೇನ್ ಮಾಡ್ತು? a² ಅನ್ನ ಭಾಗಿಸಿತ್ತು. ಅಂದ್ರೆ AU ಏನನ್ನ ಭಾಗಿಸಿದೆ ಅಂತ ತಿಳ್ಕೊಳ್ಳೋಣ. 10² ಅನ್ನ ಭಾಗಿಸಿದೆ. ಏನ್ ಮಾಡಿದ್ರೆ 10² ಅನ್ನ ಭಾಗಿಸುತ್ತದೆ. ನೋಡ್ರಿ, ಚೆಕ್ ಮಾಡ್ರಿ. a² a 2u 2 10² ಅನ್ನ ಭಾಗಿಸುತ್ತದೆ ಇಲ್ಲ? ನೋಡ್ರಿ, 2 10² ಅಂದ್ರೆ ಎಷ್ಟು? 100. 2 50 ಭಾಗಿಸ್ತಾ ಇಲ್ಲ? ಭಾಗಿಸ್ತು. ಹಂಗಂದ್ರೆ 2 2 ಒಂದೇ 2 50 100. ಹಂಗಂದ್ರೆ 2u ಏನ್ ಮಾಡ್ತಾರೆ? 10² ನ ಭಾಗಿಸ್ತು. ಹಾಗಾದ್ರೆ ನಾವೇನ್ ತಿಳ್ಕೊಬೇಕು? 2u ಏನ್ ಮಾಡ್ತಾರೆ? 10 ಅನ್ನು ಕೂಡ ಏನಾಗ್ತದೆ? ಭಾಗಿಸುತ್ತದೆ. ಇದನ್ನ ಅರ್ಥ ಮಾಡ್ಬೇಕು ನೋಡ್ರಿ. ಅದೇ ಐತಿ ಇಲ್ಲಿ ಪ್ರಮೇಯ 8.3. ಒಂದು ಅವಿಭಾಜ್ಯ ಸಂಖ್ಯೆ P a² ನ ಭಾಗಿಸಿದರೆ ಅದೇ P ಏನ್ ಮಾಡ್ತದೆ? A ಯನ್ನು ಕೂಡ ಭಾಗಿಸುತ್ತದೆ. ಅಂದ್ರೆ 2 10² ನ ಭಾಗಿಸಿದರೆ ಅದೇ 2 10 ಕೂಡ ಭಾಗಿಸುತ್ತದೆ. ಬೇಕಂತ ಚೆಕ್ ಮಾಡ್ರಿ. 10/2 ಮಾಡಿದಾಗ 2 ಒಂದ್ಲೆ 2 5 ಆನ್ಸರ್ ಎಷ್ಟು ಬಂತು? 5 ಬಂತು. ಈ ರೀತಿಯಾಗಿ ನೀವು ನೋಡ್ಕೊ ಪ್ರಮೇಯ 8.3 ನೆನ್ಪಿಡ್ಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ಬರುವಂತ ಉದಾಹರಣೆಯಲ್ಲಿ ಏನಾಗ್ತದೆ? ನಿಮ್ಗೆ ಈ ಪ್ರಮೇಯ ಏನಾಗ್ತದೆ? ಯೂಸ್ ಆಗ್ತದೆ. ಏನದು? ಒಂದು ಅವಿಭಾಜ್ಯ ಸಂಖ್ಯೆ PU a² ನ ಭಾಗಿಸಿದರೆ ಅದೇ ರೀತಿ ಆ P ಏನು ಕೂಡ ಏನಾಗ್ತದೆ? ಅದು ಭಾಗಿಸುತ್ತದೆ. ಇಲ್ಲಿ ಏನದು? ಇಲ್ಲಿ A ಏನಿದೆ? ಒಂದು ಧನ ಪೂರ್ಣಾಂಕವಾಗಿದೆ. ಪೂರ್ಣಾಂಕದಲ್ಲಿ ಇದು ಯಾವ ಪೂರ್ಣಾಂಕ? ಇದು ಧನ ಪೂರ್ಣಾಂಕ. ಹಾಗಾದ್ರೆ ಈಗಾಗಲೇ ನಿಮ್ ಪೂರ್ಣಾಂಕದ ಬಗ್ಗೆ ನಿಮ್ಗೆ ಏನಿದೆ? ಅಷ್ಟು ಗೊತ್ತಿದೆ. ಈ ಪ್ರಮೇಯವನ್ನು ನೀವೇನ್ ಮಾಡ್ಬೇಕು? ಮುಂದಿನ ಲೆಕ್ಕದಲ್ಲಿ ನೀವೇನ್ ಮಾಡ್ಬೇಕು? ಯೂಸ್ ಮಾಡ್ಬೇಕು. ನಂತರ ಬರುವಂತ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ನಿಮಗೆ ಈ ಪ್ರಮೇಯವನ್ನು ಬಳಸ್ಕೊಂಡು ಏನನ್ನ ಪ್ರಮೇಯ 8.3 ಅನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೇಕಾಗ್ತದೆ? ಪ್ರಾಬ್ಲಮ್ಸ್ ಅನ್ನ ಬಿಡಿಸಬೇಕಾಗ್ತದೆ. ಏನಿದೆ ಅಂದ್ರೆ, ಕ್ವಶನ್ ಏನಿದೆ ಅಂದ್ರೆ, √2 ಏನ್ ಮಾಡ್ಬೇಕು ನಾವು? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹಾಗಾದ್ರೆ ನಿಮ್ಗಾಗಲೇ ನಾವು ಭಾಗಲಬ್ಧ ಸಂಖ್ಯೆ ಹೇಗಿರ್ತಾವ, ಭಾಗಲಬ್ಧ ಸಂಖ್ಯೆ ಹೇಗಿರ್ತಾವ ಅಂತ ನಾವು ಈಗಾಗಲೇ ಹೇಳ್ಕೊಟ್ಟಿದೀವಿ. ನಾ ಏನ್ ಹೇಳಿದೆ ನಿಮ್ಗೆಲ್ಲ ಒಂದು ಕಾನ್ಸೆಪ್ಟ್ ಹೇಳಿದೆ. ರೂಟ್ ಒಳಗೆ ಏನಾದ್ರು ವರ್ಗವಲ್ಲದ ಸಂಖ್ಯೆ ಬಂದರೆ, ಅಂತ ಸಂಖ್ಯೆ ವರ್ಗವಲ್ಲದ ಸಂಖ್ಯೆ ಬಂದರೆ ಅಂತ ಸಂಖ್ಯೆಗಳು ಏನು? ಅಭಾಗಲಬ್ಧ ಸಂಖ್ಯೆ ಅಂತ ನಿಮ್ಗಾಗಲೇ ಹೇಳಿದ್ವಿ. ಅದನ್ನ ನಾವು ಸಾಧಿಸ್ಬೇಕೀಗ. ಈಗ ನೋಡ್ರಿ, ಇಲ್ಲಿ ರೂಟ್ ಒಳಗೆ ಏನಿದೆ? ವರ್ಗವಲ್ಲದ ಸಂಖ್ಯೆ. 2 ಏನಿದೆ? ಒಂದು ವರ್ಗವಲ್ಲದ ಸಂಖ್ಯೆ. ಇದೊಂದು ಅವಿಭಾಜ್ಯ ಸಂಖ್ಯೆ ಅಂತ ನಾವೇನ್ ಮಾಡ್ಬೇಕು? ಈಗ ಸಾಧಿಸ್ಬೇಕು. ಹೇಗೆ ಸಾಧಿಸ್ಬೇಕಂದ್ರೆ, ಇದಕ್ಕೊಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಆ ಮೆಥಡ್ಗೆ ನಾವು ಮೆಥಡ್ ಅಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಾವ್ ಏನಂದಿದ್ದಾನೆ? √2 ಒಂದು ಅಭಾಗಲಬ್ಧ ಸಂಖ್ಯೆ. ನಾವೇನ್ ಅನ್ಬೇಕು? √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ಕೋ? ಊಹೆ ಮಾಡ್ಕೋಬೇಕು. ಅಂದ್ರೆ ಅವ ಅಂದಿದ್ದು ಅಭಾಗಲಬ್ಧ ಸಂಖ್ಯೆ, ನಾವ್ ಅನ್ಕೊಂಡೇನು ಅದೊಂದು ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಂಡು ಅದನ್ನೇನ್ ಮಾಡ್ಬೇಕು? ಒಂದು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸಾಲ್ವ್ ಮಾಡ್ತಾ ಹೋದಾಗ ಅದೇನಾಗ್ತದೆ? ಅದು ಒಂದೇನಾಗ್ತದೆ? ಏನೋ ಒಂದು ಡಿಫ್ರೆಂಟ್ ಆನ್ಸರ್ ಬರ್ತದೆ. ಡಿಫ್ರೆಂಟ್ ಆನ್ಸರ್ ಬಂದಾಗ ನಾವೇನ್ ಕೊನೆಗೆ ಲಾಸ್ಟ್ ನಮ್ಮ ಊಹೆ ಏನಾಗೈತಿ? ತಪ್ಪಾಗೈತಿ. ನಮ್ಮ ಊಹೆ ಏನಾಗೈತಿ? ತಪ್ಪಾಗೈತಿ. ಆದ್ರಿಂದ ಇದೊಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದೊಂದೇನಿದು? ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ಬೇಕು? ಮರಳಿ ಅವ್ರಿಗೆ ಏನ್ ಮಾಡ್ಬೇಕು? ಆನ್ಸರ್ ನ ಬರೀಬೇಕು. ಹಂಗಂದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಾವೇನ್ ತೆಗೆದುಕೊಳ್ಳೋಣ? ಅಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವೇನನ್ನು ಅದಕ್ಕೆ √2 ಒಂದೇನಿದು? ಭಾಗಲಬ್ಧ ಸಂಖ್ಯೆ ಅಂತ ತಗೋಣ. √2 ಒಂದು ಏನು? ಭಾಗಲಬ್ಧ ಸಂಖ್ಯೆ ಆಗಿದೆ.
ಅಂತ ಬರ್ಕೋಬೇಕು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ ಹೇಳ್ತೀನಿ, ಯಾವ ಸಂಖ್ಯೆಯನ್ನ p/q ರೂಪದಲ್ಲಿ ಬರುತ್ತೇವೆ. ಅಂದ್ರೆ √2 ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ √2 = ನಾವೇನ್ ಬರಿಬಹುದು, p/q ಬರಿಬಹುದು. ಮತ್ತೆ q ಏನಾಗುತ್ತೆ ಇಲ್ಲಿ ನಾಟ್ ಈಕ್ವಲ್ ಟು 0 ಆಗ್ತದೆ. q ನಾಟ್ ಈಕ್ವಲ್ ಟು 0. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದೊಂದು p/q ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡ್ವಿ ನಾವು. ಮಾಡ್ಕೊಂಡ ನಂತರ ಇಲ್ಲಿ ಏನಾಗ್ತದೆ ಅಂದ್ರೆ p ಮತ್ತೆ q ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಈ ವರ್ಡ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಏನು, ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, 25/50 ಇದೆ. ಇದೇನಾಗುತ್ತೆ, ಕ್ಯಾನ್ಸಲ್ ಆಗ್ತದೆ. ನೋಡ್ರಿ ಎಷ್ಟು ಹೆಂಗ್ ಕ್ಯಾನ್ಸಲ್ ಆಗ್ತದೆ, 5 5 25, 5 10 50, ಮತ್ತೆ 5 10, ಮತ್ತೆ ಇದು ಕ್ಯಾನ್ಸಲ್ ಆಗ್ತದೆ. ಕನಿಷ್ಠ ಇನ್ನು ಹೋಗುತ್ತದೆ, 5 1 5 2. ಅವಾಗ ಏನಾಗ್ತದೆ, 1/2 ಬರ್ತದೆ. 1/2 ಅನ್ನೋದೇನಿದೆ ಒಂದು ಕನಿಷ್ಠ ಇದು. ಮತ್ತೆ 1/2 ಮತ್ತೆ ಏನಾಗಲ್ಲ, ಇದು ಕ್ಯಾನ್ಸಲ್ ಆಗೋದಿಲ್ಲ. ಇದು 1/2 ಇದೆಯಲ್ಲ, ಈ 1/2 ಮತ್ತೆ ಏನಾಗಲ್ಲ, ಇದು ಕ್ಯಾನ್ಸಲ್ ಆಗಲ್ಲ. ಹಾಗಾದ್ರೆ ಇದು 1 2 ಇವೆರಡು ಏನು, ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದರ ಮಧ್ಯದಲ್ಲಿ 2 ಇಲ್ಲ, ಎರಡರ ಮಧ್ಯದಲ್ಲಿ ಮತ್ತೆ 1 ಇಲ್ಲ. ಹಂಗಂದ್ರೆ ಒಂದ್ರ ಮಧ್ಯದಲ್ಲಿ 1 ಇವು ಮತ್ತೆ ಇದು ಕನಿಷ್ಠವಾಗಿ ಏನಾಗೈತಿ, ಕ್ಯಾನ್ಸಲ್ ಆಗೈತಿ. ನೋಡ್ರಿ p/q ಇದೆಯಲ್ಲ, ಮತ್ತೆ ಏನಾಗಿರ್ಬಾರ್ದು ಅಗೇನ್ ಏನಾಗಿರ್ಬಾರ್ದು, ಕ್ಯಾನ್ಸಲ್ ಆಗ್ಬಾರ್ದು. ಹಂಗಂದ್ರೆ p/q ಗಳು ಏನಿದು ಸಹ ಅವಿಭಾಜ್ಯ ಸಂಖ್ಯೆಗಳು. ಇದು ಸಹ ಅವಿಭಾಜ್ಯ ಸಂಖ್ಯೆಗಳನ್ನ ಅರ್ಥ ಮಾಡ್ಕೊಳಕ್ ಒಂದು ಎಕ್ಸಾಂಪಲ್ ಜಸ್ಟ್ ಇದು. ನೋಡ್ರಿ 5 10 ಇದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಯಾಕಂದ್ರೆ ಇದು ಮತ್ತೆ ಕ್ಯಾನ್ಸಲ್ ಆಗ್ತದೆ. ಒಂದ್ ವೇಳೆ ಇದು ಕ್ಯಾನ್ಸಲ್ ಆಗಿ ಕನಿಷ್ಠ ರೂಪದಲ್ಲಿ ಬಂದಿದ್ದು 1/2, ಹಂಗಂದ್ರೆ 1 ಮತ್ತೆ 2 ಇವೇನು ಸಹ ಅವಿಭಾಜ್ಯ ಸಂಖ್ಯೆಗಳು. ಅದೇ ರೀತಿ p ಮತ್ತೆ q ಗಳು ಏನ್ ಮಾಡೋದು, ಒಂದು ರೇಷಿಯೋ ತೆಗೆದುಕೊಂಡಾಗ, ಅನುಪಾತ ತೆಗೆದುಕೊಂಡಾಗ ಇವು ಮತ್ತೆ ಅಗೇನ್ ಏನಾಗಲ್ಲ, ಕ್ಯಾನ್ಸಲ್ ಆಗಂಗಿಲ್ಲ. ಅದಕ್ಕೆ ನಾವ್ ಮಾಡ್ತೇವೆ, p/q ಏನಿದೆ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಂತ ತೆಗೆದುಕೊಂತೀವಿ. ಹಂಗಂದ್ರೆ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿರ್ತದೆ. ನೋಡ್ರಿ √2 ಒಂದು ಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ಬೇಕು. ಅದೇ ರೀತಿ ಭಾಗಲಬ್ಧ ಸಂಖ್ಯೆ ಅಂದ ಕೂಡಲೇ ಏನ್ ಮಾಡ್ಬೇಕು, √2 = p/q ರೂಪದಲ್ಲಿ ಬರಬೇಕು. ಮತ್ತೆ ಕಂಡೀಷನ್ ಗೊತ್ತಿದೆ, q ನಾಟ್ ಈಕ್ವಲ್ ಟು 0. ಇಷ್ಟು ಬಂದ್ಮೇಲೆ p/q ಗಳು ಏನಿದೆ ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳು. ಇಷ್ಟಾದ್ಮೇಲೆ ಇದು ಒಂದ್ ವೇಳೆ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಾಗುತ್ತೆ ಹೇಳ್ರಿ, p/q ಮಸ ಎಷ್ಟಾಗುತ್ತೆ ಹೇಳ್ರಿ, p/q ನ ಮಸ 1 ಆಗ್ತದೆ. ಯಾಕೆ 1 ಆಗ್ತದೆ ಅಂದ್ರೆ p ನ ಮಗ್ಗಿಲಿ q ಇಲ್ಲ, q ನ ಮಗ್ಗಿಲಿ 1 ಇಲ್ಲ. ಹಂಗಂದ್ರೆ ಒಂದ್ರ ಮಗ್ಗಿಲಿ 1 ಇಲ್ಲ ಅಂದ್ರೆ ಅದ್ರ ಮಸಗಳು ಎಷ್ಟು, 1. ಯಾಕಂದ್ರೆ 2 3 ಬೇಕಂತ ಚೆಕ್ ಮಾಡ್ರಿ, ಎರಡರ ಮಗ್ಗಿಲಿ 3 ಇಲ್ಲ, 3 ಮಗ್ಗಿಲಿ 2 ಇಲ್ಲ. ಅದ್ರ ಮಸ ಎಷ್ಟು, ಕೇವಲ ಒಂದ್ರ ಮಗ್ಗಿಲಿ ಮಾತ್ರ ಇದೆ. 1 2 2, 1 3 3. ಹಂಗಂದ್ರೆ ಮಸ ಎಷ್ಟು, 1. ಇದೆಲ್ಲ ನಿಮ್ಗೆ ಗೊತ್ತಿದೆ. ಸಹ ಅವಿಭಾಜ್ಯ ಸಂಖ್ಯೆಗಳ ಮಸ ಎಷ್ಟು, 1. ಈಗ p/q ಏನಿದೆ ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ನಾವೇನ್ ಮಾಡೋಣ, ಈಗ ಇದೇನ್ ಮಾಡೋಣ, ಇದು √2 = p/q ಇದೆಯಲ್ಲ, ಅದನ್ನ ಏನ್ ಮಾಡ್ಕೋಣ, p ನ ಇಲ್ಲಿ ಇಟ್ಕೊಂಡು q ನ ಏನ್ ಮಾಡೋ, ಆ ಕಡೆ ಮಲ್ಟಿಪ್ಲೈ ಮಾಡಿದಾಗ p = ಏನಾಗ್ತದೆ, √2 × q ಆಗ್ತದೆ. √2 × q. ಮತ್ ನಾವೇನ್ ಮಾಡ್ಬೇಕು, ಎರಡೂ ಕಡೆ ಏನ್ ಮಾಡ್ಬೇಕು, ವರ್ಗ ಮಾಡ್ಬೇಕು. ಎರಡೂ ಕಡೆ ಏನ್ ಮಾಡ್ಬೇಕು, ವರ್ಗ ಮಾಡಿದಾಗ ಅವಾಗ p² ಆಗ್ತದೆ. p² ಆಗಿ √2² ಏನಾಗ್ತದೆ, 2 ಆಗ್ತದೆ. ಮತ್ತೇನಾಗ್ತದೆ, q² ಆಗ್ತದೆ. ಇಷ್ಟಾದಾಗ ನಾವೇನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು, ಇಂಟು 2 ಇದ್ದಿದ್ದು ಏನ್ ಮಾಡ್ರಿ, ಆ ಕಡೆ ಕಳಿಸಿ /2 ಆಗ್ತದೆ. ಹಂಗಂದ್ರೆ q² = ನೋಡ್ರಿ p²/2 ಆಗ್ತದೆ. ಹಂಗಂದ್ರೆ ನೀವು ಒಂದ್ ಪ್ರಮೇಯ ಕಲ್ತಿದ್ರೆ ಏನಂದ್ರೆ, p² ನ 2 ಭಾಗಿಸಿದಾಗ, 2ರಿಂದ ಭಾಗಿಸಿದಾಗ ಅವಾಗ ಏನಾಗ್ತದೆ, p ನು ಏನಾಗ್ತದೆ, 2ರಿಂದ ಭಾಗ ಹೋಗ್ತದೆ. p ನು ಏನಾಗ್ತದೆ, p ಯು 2ರಿಂದ ಭಾಗ ಹೋಗುತ್ತದೆ. ನಿಮ್ಗೊಂದು ಕಾನ್ಸೆಪ್ಟ್ ಗೊತ್ತಿತ್ತು, ಒಂದು ಸಂಖ್ಯೆ ಯಾವ್ದಾದ್ರು ಸಂಖ್ಯೆ p² ನ ಭಾಗಿಸಿದಾಗ ಅದೇ ಸಂಖ್ಯೆ p ನು ಕೂಡ ಏನಾಗ್ತದೆ, ಭಾಗಿಸುತ್ತದೆ. ಹಾಗಾದ್ರೆ p ಯು 2ರಿಂದ ಏನಾಗ್ತದೆ, ಭಾಗ ಹೋಗುತ್ತದೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, p ಇನ್ನು 2ರಿಂದ ಭಾಗ ಹೋದಾಗ ಅದಕ್ಕೆ ಬರುವಂತ ಆನ್ಸರ್ ನಾವೇನಂತ ತೆಗೆದುಕೊಳ್ಳೋಣ, c ಅಂತ ತೆಗೆದುಕೊಳ್ಳೋಣ. c ಅಂತ ತೆಗೆದುಕೊಂಡಾಗ p = ಏನಾಗ್ತದೆ, ಇದು /2 ಏನಾಗ್ತದೆ, ಇಂಟು 2 ಆಗಿ p = ಏನಾಗ್ತದೆ, 2c ಆಗ್ತದೆ. ಈ ವ್ಯಾಲ್ಯೂ ನೀವು ನೆನ್ಪಿಡ್ಬೇಕು, p = ಏನು, 2c ವ್ಯಾಲ್ಯೂ. ಹೌದಾ? ಈಗ ಇದು ನೋಡ್ರಿ, ಇದು p = √2q ಯಾವ್ದಿದು, ಈ p = √2q ಅಥವಾ p = q√2 ಇದೆಯಲ್ಲ, ಅದಕ್ಕೆ ಏನ್ ಮಾಡ್ರಿ, ಇಕ್ವೇಶನ್ 1 ತೆಗೆದುಕೊಂಡ್ರೆ ಅದು ಮುಂದೆ ಯೂಸ್ ಆಗ್ತದೆ. ಎದಕ್ಕೆ ಯೂಸ್ ಆಗ್ತದೆ ಅಂದ್ರೆ, ಈ p ವ್ಯಾಲ್ಯೂ = 2c ಇದೆಯಲ್ಲ, ಅಲ್ಲಿ ಇಕ್ವೇಶನ್ 1 ಒಳಗೆ ಬರ್ಕೋಬೇಕು ನಾವು. ಅವ್ ಬರ್ಕೊಂಡ್ರೆ ಏನಾಗ್ತದೆ ಹೇಳ್ರಿ, ಅದು √2q = p ಅಂದ್ರೆ ಎಷ್ಟು, 2c. p ಅಂದ್ರೆ ಎಷ್ಟು, 2c. ಈ ರೀತಿ ನಾವು ಬರ್ಕೋಬೇಕು. 2c ಅಂತ ಬರ್ಕೊಂಡಾಗ ಮತ್ತೆ ಇದನ್ನ ಅಗೇನ್ ಏನ್ ಮಾಡ್ರಿ, ಎರಡೂ ಕಡೆನ ವರ್ಗ ಮಾಡಿ. ಎರಡೂ ಕಡೆ ಏನ್ ಮಾಡ್ರಿ, ವರ್ಗ ಮಾಡಿದಾಗ ಏನಾಗ್ತದೆ, ಇದು √2² ಎಷ್ಟಾಗ್ತದೆ, 2 ಆಗ್ತದೆ. ಮತ್ತೆ 2q² ಮತ್ತೆ 2² ಅಂದ್ರೆ ಎಷ್ಟು, 4c. ಹೌದಾ? ಈಗ ನಾವೇನ್ ಮಾಡೋಣ, ಇದು 2 1 2 2 4 ಆಗ್ತದೆ.
ಹೌದಾ, 2 ಒಂದ್ಲಿ 2 ಹೇಳಿ. ಅವಾಗ ಏನಾಗ್ತದೆ, ಇಂಟು 2 ಇದು ಏನ್ ಮಾಡ್ರಿ, ಡಿವೈಡ್ ಬೈ 2 ಮಾಡ್ರಿ, ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಏನಾಗ್ತದೆ, ಕ್ಯೂ ಸ್ಕ್ವೇರ್ ಬೈ 2 ಆಗ್ತದೆ, ಈಸ್ ಈಕ್ವಲ್ ಟು ಸಿ. ನೋಡ್ರಿ, ಕ್ಯೂ ಸ್ಕ್ವೇರ್ ಅನ್ನ 2 ಭಾಗಿಸಿದಾಗ ಅದೇ ರೀತಿ ಕ್ಯೂನು ಕೂಡ ಏನಾಗ್ತದೆ, 2ರಿಂದ ಭಾಗ ಹೋಗ್ತದೆ. 2ರಿಂದ ಕ್ಯೂನು 2ರಿಂದ ಭಾಗ ಹೋಗುತ್ತದೆ. ಈ ಭಾಗ ಹೋದಾಗ ಈಗ ಒಂದ್ ವೇಳೆ ಕ್ಯೂನು ಕೂಡ 2ರಿಂದ ಭಾಗ ಹೋದಾಗ, ಕ್ಯೂನು ಎಷ್ಟು 2ರಿಂದ ಭಾಗ ಹೋದಾಗ ಅದು ಬರುವಂತ ಆನ್ಸರ್ ನಾವೇನಂತ ತೆಗೆದುಕೊಳ್ಳೋಣ, ಡಿ ಅಂತ ತೆಗೆದುಕೊಳ್ಳೋಣ. ಅವಾಗ ಕ್ಯೂ ವ್ಯಾಲ್ಯೂ ಏನಾಗ್ತದೆ, 2D ಆಗ್ತದೆ. ಕ್ಯೂ ವ್ಯಾಲ್ಯೂ ಏನಾಗ್ತದೆ, 2D ಆಗ್ತದೆ. ಈಗ ನೋಡ್ರಿ, ಪಿ ವ್ಯಾಲ್ಯೂ 2C, ಕ್ಯೂ ವ್ಯಾಲ್ಯೂ 2D. ಈಗ ಈ ರೀತಿ ಬಂದಾಗ ನಾವೇನ್ ಹೇಳಿದ್ವಿ ಅಂದ್ರೆ, ಪಿ ಮತ್ತೆ ಕ್ಯೂಗಳು ಒಂದು ಸಹವಿಭಾಜ್ಯ ಸಂಖ್ಯೆಗಳು. ಅದರಲ್ಲಿ ಅಗೇನ್ ಏನಾಗಲ್ಲ, ಕ್ಯಾನ್ಸಲ್ ಒಟ್ ಆಗೋದಿಲ್ಲ. ಅಂದ್ರೆ ನಾವೇನ್ ನೋಡ್ರಿ, ಪಿ 2C ಕ್ಯೂ 2D ತಗೊಂಡ್ರೆ, ನಾವು ಒಂದ್ ವೇಳೆ ಪಿ ಬೈ ಕ್ಯೂ ಬರ್ಕೊಂಡು ಅಂದ್ರೆ, ಪಿ ಬೈ ಕ್ಯೂ ಬರ್ಕೊಂಡ್ರೆ ಒಂದ್ ಕಡೆ ಏನಾಗ್ತದೆ 2C ಆಗ್ತದೆ, ಒಂದ್ ಕಡೆ ಮತ್ತೇನಾಗ್ತದೆ 2D ಆಗ್ತದೆ. ಈ 2 ಮತ್ತೇನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಅಂದ್ರೆ ಅದೇನ್ ಹೇಳಿದ್ವಿ ನಾವು, ಪಿ ಕ್ಯೂಗಳು ಏನಾಗಂಗಿಲ್ಲ, ಅಗೇನ್ ಏನಾಗಂಗಿಲ್ಲ, ಕ್ಯಾನ್ಸಲ್ ಆಗುದಿಲ್ಲ. ಆದ್ರೆ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಆದ್ರಿಂದ ಇಲ್ಲಿ ನಾವು ಅನ್ಕೊಂಡಂತ ಊಹೆ ಏನಾಗಿದೆ, ತಪ್ಪಾಗಿದೆ. ಅಂದ್ರೆ ಏನು ಊಹೆ ತಪ್ಪಾಗಿದೆ, ನಾವೇನ್ ತಗೊಂಡಿದ್ವಿ, ಪಿ ಕ್ಯೂಗಳು ಸಹ ವಿಭಾಜ್ಯ ಸಂಖ್ಯೆ ಎಂಬ ಒಂದು ಇದೇ ಕಾನ್ಸೆಪ್ಟ್ ತಗೊಂಡಿದ್ದಲ್ಲ, ಅದೇನಾಗುತ್ತದೆ, ತಪ್ಪು ಬರ್ತದೆ. ಇದು ಅಂದ್ರೆ ನಾವು ಅನ್ಕೊಂಡಂತ ಊಹೆನೇ ಏನಾಗಿದೆ, ಇದು ತಪ್ಪಾಗಿದೆ. ಆದ್ರಿಂದ ನಾವೇನಂತ ಬರೀಬೇಕು, ಈಗ ನಮ್ಮ ಊಹೆ ತಪ್ಪಾಗಿದೆ. ಆದ್ರಿಂದ ಏನಿದು √2 ಏನಿದೆ, ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಏನಿದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ಬೇಕು, ಅಗೇನ್ ಏನ್ ಮಾಡ್ಬೇಕು, ಇಲ್ಲಿ ಬರಿಬೇಕಾಗ್ತದೆ. ಅಂದ್ರೆ ಇದನ್ನ ಸೆಂಟೆನ್ಸ್ ಅನ್ನ ಹೇಗೆ ಬರೀಬೇಕಂದ್ರೆ, ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂಬ ಸತ್ಯ ಸಂಗತಿಗೆ ಇದೇನಾಗಿದೆ, ವಿರುದ್ಧವಾಗಿದೆ. ಅಂದ್ರೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆ ಎಂಬ ಸತ್ಯ ಸಂಗತಿ ಇದು. ಈ ಸತ್ಯ ಸಂಗತಿಗೆ ಏನಾಗಿದೆ, ಇದೇನಾಗಿದೆ, ವಿರುದ್ಧವಾಗಿದೆ. ಯಾಕಂದ್ರೆ ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. 2 ಕ್ಯಾನ್ಸಲ್ ಆಗ್ತದಲ್ಲ, ಕ್ಯಾನ್ಸಲ್ ಆಗ್ಬಾರ್ದು ಅದು. ಹಂಗಂದ್ರೆ ಸೆಂಟೆನ್ಸ್ ನೀಟಾಗಿ ಬರ್ರಿ, ನೀವು ಲಾಸ್ಟ್ ಬರೀಬೇಕು ಏನಂತ ನೋಡ್ರಲ್ಲೇ. ಸೆಂಟೆನ್ಸ್ ಬರೀಬೇಕು, ಎ ಮತ್ತು ಬಿಗಳು ಇವೇನು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ, ನೀವೆಲ್ಲ ಏನ್ ಮಾಡ್ರಿ, ನಾವ್ ಏನ್ ಹೇಳ್ತೇವೆ ಅಂತ ಬರ್ಕೋರಿ. ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಏನಾಗಿದೆ, ಇದು ವಿರುದ್ಧವಾಗಿದೆ. ಆದ್ದರಿಂದ √2 ಇದೇನಿದೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗಿದೆ, ತಪ್ಪಾಗಿದೆ. ಇದೇನ್ ಮಾಡ್ರಿ, ನೀವು ಸೆಂಟೆನ್ಸ್ ಬರ್ರಿ. ಇಲ್ಲಿ ಏನಾಗಿದೆ, ಜಾಗದ ಪ್ರಭಾವ ಏನೈತಿ, ಕಡಿಮೆ ಐತಿ. ಆದ್ರಿಂದ ನಾವೇನ್ ಹೇಳ್ತಿಲ್ಲ ಅದ್ ಬರ್ಕೋರಿ. ಏನದು, ಎ ಮತ್ತು ಬಿಗಳು ಏನಿದೆ, ಒಂದು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಏನಾಗಿದೆ, ಇದು ವಿರುದ್ಧವಾಗಿದೆ. ಆದ್ದರಿಂದ √2 ಏನಿದೆ, ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗಿದೆ, ತಪ್ಪಾಗಿದೆ. √2 ಏನಿದೆ, ಒಂದು ಭಾಗಲಬ್ಧ ಸಂಖ್ಯೆ ಅಂತ ನೀವೇನ್ ಮಾಡ್ರಿ, ಅಗೇನ್ ಏನ್ ಮಾಡ್ರಿ, ಅದನ್ನ ಆದ್ರಿಂದ ಅಂತ √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನೀವೇನ್ ಮಾಡ್ರಿ, ಬರೀರಿ. ಒಂದ್ ಸ್ವಲ್ಪ 2-3 ಸೆಂಟೆನ್ಸ್ ಅನ್ನ ನೀವು ಕ್ವಶನ್ಸ್ ಆದ್ಮೇಲೆ ಇದನ್ನ ಸಾಲ್ವ್ ಮಾಡಿದ್ಮೇಲೆ ಅದನ್ನ ಏನ್ ಮಾಡ್ಬೇಕು, ಬರಿಬೇಕಾಗ್ತದೆ. ನೆಕ್ಸ್ಟ್ ಇದೇ ರೀತಿ ನೀವು ಸೆಂಟೆನ್ಸ್ ಬರೀತೀರಾ ಅಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಅದೇ ರೀತಿ ನಿಮ್ಗೆ ಏನ್ ಕೇಳ, ಇನ್ನೊಂದು ಕೇಳ, ಏನು 5 ಮೈನಸ್ √3 ಏನಿದೆ, ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದೇ ನಾವು ಏನ್ ಹಿಂದೆ ಮಾಡಿದ್ವಲ್ಲ, ಏನ್ ಮಾಡಿದ್ವಿ ನಾವು ಹಿಂದೆ ಮಾಡಿದ್ವಿ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿತ್ತಲ್ಲ, ಅದನ್ನ ಏನ್ ಮಾಡ್ರಿ, ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಬೇಕು. ಅದ ನಂತರ √2 ಪಿ ಬೈ ಕ್ಯೂ ಬರೆದು ಕ್ಯೂ ನಾಟ್ ಈಕ್ವಲ್ ಟು 0 ಬರ್ರಿ. ಅವಾಗ ಪಿ ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅದ್ರ ಮಸ ಒಂದು ಅಗೇನ್ ಏನಾಗಲ್ಲ, ಅದ್ರ ರೇಷಿಯೋ ತಗೊಂಡ್ರೆ, ಅದ್ರ ಅನುಪಾತ ತಗೊಂಡ್ರೆ ಕ್ಯಾನ್ಸಲ್ ಆಗ್ಬಾರ್ದು. ಅವುಗಳಿಗೆ ಏನಂತ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಇಲ್ಲಿ ನಾವು ಪಿ √2 ಪಿ ಬೈ ಕ್ಯೂ ಬರೆದ್ರೆ ಪಿ ಏನಾಗ್ತದೆ, ಕ್ಯೂ √2 ಆಗ್ತದೆ, ಅಥವಾ √2 ಕ್ಯೂ ಆಗ್ತದೆ. ವರ್ಗ ಮಾಡಿದಾಗ ಏನಾಗ್ತದೆ, ಪಿ ಸ್ಕ್ವೇರ್, √2 ಸ್ಕ್ವೇರ್ ಅಂದ್ರೆ 2 ಕ್ಯೂ ಸ್ಕ್ವೇರ್ ಆಗ್ತದೆ. ಇಂಟು 2 ಡಿವೈಡ್ ಬೈ 2 ಮಾಡಿದ್ರೆ ಪಿ ಸ್ಕ್ವೇರ್ ಬೈ 2 ಆಗ್ತದೆ. ಪಿ ಸ್ಕ್ವೇರ್ 2ರಿಂದ ಭಾಗ ಹೋದಾಗ ಪಿನು ಕೂಡ ಏನಾಗ್ತದೆ, 2ರಿಂದ ಭಾಗ ಹೋಗ್ತದೆ. ಹಂಗಂದ್ರೆ ಪಿ ನ 2ರಿಂದ ಭಾಗ ಹೋದಾಗ ಅದಕ್ಕೆ ಆನ್ಸರ್ ಏನ್ ತೆಗೆದುಕೊಳ್ತೀವಿ, ಸಿ ಅಂತ ತೆಗೆದುಕೊಳ್ತೇವೆ. ಆಗ ಪಿ ಏನಾಗ್ತದೆ, 2C ಆಗ್ತದೆ. ಇದನ್ನ ವ್ಯಾಲ್ಯೂ ನೆನ್ಪಿಡ್ಬೇಕು. ಅದೇ ರೀತಿ ನಾವ್ ಮಾಡ್ರಿ, ಅದೇ ಈ ವ್ಯಾಲ್ಯೂ ಏನ್ ಮಾಡ್ರಿ, ಇಕ್ವೇಶನ್ 1 ಒಳಗೆ ಹಾಕ್ರಿ. ಪಿ √2 ಇದೆ. ಅವಾಗ √2 ಪಿ ಅಂದ್ರೆ ಏನು, 2C. ಮತ್ತೆ ಇಲ್ಲೂ ಏನ್ ಮಾಡ್ರಿ, ವರ್ಗ ಮಾಡ್ರಿ. √2 ಸ್ಕ್ವೇರ್ ಅಂದ್ರೆ 2 ಆಗ್ತದೆ. ಕ್ಯೂ ಅನ್ನ ಸ್ಕ್ವೇರ್ ಮಾಡಿದ್ರೆ ಕ್ಯೂ ಸ್ಕ್ವೇರ್ = 2 ಸ್ಕ್ವೇರ್ ಅಂದ್ರೆ ಎಷ್ಟು, 4. ಅವಾಗ 2 ಸ್ಕ್ವೇರ್ ಇದೇನ್ ಎಷ್ಟಾಗ್ತದೆ, ಕಾಮನ್ ಆಗಿ ಇದು ಸಿ ಸ್ಕ್ವೇರ್ ಆಗ್ತದಲ್ಲ, ಎಷ್ಟಾಗ್ತದೆ ಇದು, ಎರಡು ಕಡೆ ವರ್ಗ ಮಾಡಿದಾಗ ಇದು ಏನಾಗ್ತದೆ, ಸಿ ಸ್ಕ್ವೇರ್ ಆಗ್ತದ. ಸಿ ಸ್ಕ್ವೇರ್ ಆದಾಗ ನಾವೇನ್ ಮಾಡ್ರಿ, ಸಾರಿ, ಇದನ್ನ 2 ಸ್ಕ್ವೇರ್ ಅಂದ್ರೆ 4 ಆಗ್ತದ. ಸಿ ನ ಸ್ಕ್ವೇರ್ ಮಾಡಿದಾಗ ಸಿ ಸ್ಕ್ವೇರ್ ಆಗ್ತದೆ. ಈಗ ಏನ್ ಮಾಡ್ರಿ, ಇಂಟು 2 ಇದ್ದಿದ್ದು ಮತ್ತೆ ಏನ್ ಮಾಡ್ರಿ, ಡಿವೈಡ್ ಬೈ 2 ಮಾಡಿದಾಗ ಕ್ಯೂ ಸ್ಕ್ವೇರ್ 2ರಿಂದ ಭಾಗಿಸಿದಾಗ ಕ್ಯೂನು ಕೂಡ ಏನಾಗ್ತದೆ, 2ರಿಂದ ಭಾಗ ಹೋಗ್ತದೆ. ಸಿ ನಾದ್ರು ಬರ್ರಿ, ಸಿ ಸ್ಕ್ವೇರ್ ನಾದ್ರು ಬರ್ರಿ, ನಮಗೇನ್ ಬೇಕು, ಸಿ ಸ್ಕ್ವೇರ್ ಆದ್ರೂ ಬರ್ರಿ, ಸಿ ನಾದ್ರೂ ಬರ್ರಿ. ನಮಗೇನು ಕ್ಯೂ ಸ್ಕ್ವೇರ್ ಅನ್ನ 2 ಇಂದ ಭಾಗಿಸಿದಾಗ ಕ್ಯೂನು ಕೂಡ ಏನಾಗ್ತದೆ, 2ರಿಂದ ಭಾಗ ಹೋಗ್ತದೆ. ಇದು ಮೇನ್ ಕಾನ್ಸೆಪ್ಟ್ ಇಲ್ಲಿ. ಕ್ಯೂನು ಕೂಡ 2ರಿಂದ ಭಾಗ ಹೋದಾಗ ಅದರ ಆನ್ಸರ್ ಏನು, ಡಿ. ಹಂಗಂದ್ರೆ ಕ್ಯೂ ಏನಾಗ್ತದೆ, 2D ಆಗ್ತದೆ. ಹಂಗಂದ್ರೆ ಪಿ 2C ಬಂತು,
ಕ್ಯೂ 2D ಬಂತು. ಕಾಮನ್ ಫ್ಯಾಕ್ಟರ್ ಯಾವ್ದೈತೆ ಅದ್ರಾಗ 2 ಇದೆ. ಹಂಗಂದ್ರೆ ಇದು ಅವಿಭಾಜ್ಯ ಸಂಖ್ಯೆಗಳು ಎಂಬ ನಮ್ಮ ಊಹೆಗೆ ಏನಾಗ್ತಿದೆ, ಇದು ವಿರುದ್ಧವಾಗಿದೆ. ಆದ್ದರಿಂದ ಒಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದೆ. ಈ ರೀತಿಯಾಗಿ ನಾವು ಅದೇ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ಇದನ್ನ ಬಳಸ್ಕೊಂಡು, ಇದೇ ಮೆಥಡ್ ಅನ್ನು ಬಳಸ್ಕೊಂಡು ನಾವು 5 - √3 ಅನ್ನು ಕೂಡ ಏನಾದ್ರು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನ್ ಮಾಡ್ಬೇಕು, ಸಾಧಿಸ್ಬೇಕು. ಹೇಗ್ ಸಾಧಿಸ್ಬೇಕಂದ್ರೆ ಫಸ್ಟ್ ಏನ್ ಮಾಡೋಣ, 5 - √3 ಏನಿದೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದ್ರೆ ನಾವೇನಂತ ಬರ್ಕೋಬೇಕು, 5 - √3 = p/q. ಮತ್ತೆ ಈಗ ಏನಾಗುತ್ತೆ, q ≠ 0. q ಏನಾಗುತ್ತೆ, 0 ಸಮ ಇರಂಗಿಲ್ಲ. ಅದೇ ರೀತಿ ಮತ್ತೇನ್ ಮಾಡ್ರಿ ನೀವು, ಇಲ್ಲಿ ಇಡ್ರಿ, ಪ್ಲಸ್ p/q ನೇ ಮಾಡ್ರಿ, ಮೈನಸ್ p/q ಮಾಡ್ರಿ, -√3 ಏನ್ ಮಾಡ್ರಿ, ಪ್ಲಸ್ √3 ಮಾಡ್ರಿ. ಅವಾಗ q × 5 ಏನಾಗ್ತದೆ, 5q - p/q = √3. ಈಗ ಈ ಸಮೀಕರಣದ LHS ಮತ್ತು RHS ನೀವು ಚೆಕ್ ಮಾಡಿದಾಗ Q ಮತ್ತೆ P ಗಳು ಒಂದು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಇದೊಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆ 5Q ಭಾಗಲಬ್ಧ ಸಂಖ್ಯೆ ಮೈನಸ್ ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆಯಲ್ಲಿ ಭಾಗಲಬ್ಧ ಸಂಖ್ಯೆ ಕಳೆದಾಗ ಭಾಗಲಬ್ಧ ಸಂಖ್ಯೆ, ಆ ಭಾಗಲಬ್ಧ ಸಂಖ್ಯೆಗೆ ಮತ್ತೆ ಡಿವೈಡೆಡ್ ಬೈ ಭಾಗಲಬ್ಧ ಸಂಖ್ಯೆ ಮಾಡಿದ್ರೆ ಇದು ಏನ್ ಬರ್ತದೆ, ಭಾಗಲಬ್ಧ ಸಂಖ್ಯೆ. ಅಂದ್ರೆ ಇದು ಟೋಟಲ್ ಯಾವ ರೀತಿ ಇದೆ, P/Q ರೂಪದಲ್ಲಿದೆ. ಇದೊಂದು LHS ಇರೋದು ಭಾಗಲಬ್ಧ ಸಂಖ್ಯೆ ಟೈಪ್ ಕಾಣ್ತೈತಿ, RHS ಇರೋದು ಏನ್ ಹೆಂಗ್ ಕಾಣ್ತೈತಿ, ನಮಗೆ ಅಭಾಗಲಬ್ಧ ಸಂಖ್ಯೆ ಟೈಪ್ ಕಾಣ್ತದೆ. ಹಂಗಂದ್ರೆ ಯಾವತ್ತೂ ಏನಿರುವುದಿಲ್ಲ, ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಏನಿರಂಗಿಲ್ಲ, ಈಕ್ವಲ್ ಇರಂಗಿಲ್ಲ. ಆದ್ರೆ ಇಲ್ಲಿ LHS ಭಾಗಲಬ್ಧ ಸಂಖ್ಯೆ ಟೈಪ್ ಕಾಣ್ತೈತಿ, ಮತ್ತೆ √3 ಹೆಂಗಿದು ಅಭಾಗಲಬ್ಧ ಸಂಖ್ಯೆ ಅಂತ ಕಾಣ್ತೈತಿ. ಆದ್ರಿಂದ ಇದು ಏನಂತ ಬರೀಬೇಕು, ಆದ್ರಿಂದ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗೆ ಏನಿರುವುದಿಲ್ಲ, ಸಮ ಇರುವುದಿಲ್ಲ. ಆದ್ರಿಂದ ಏನದು √3 ಏನಿದೊಂದು, ಇದು ನಮ್ಮ ಏನ್ ಮಾಡಿದ್ರೆ ನಮ್ಮ ಊಹೆ ತಪ್ಪಾಗಿದೆ. ಆದ್ರಿಂದ √3 ಒಂದು ಏನಿದೊಂದು ಭಾಗಲಬ್ಧ ಸಂಖ್ಯೆ ಅಂತ ನೀವೇನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. ನೋಡ್ರಿ, ಈ LHS ಸೈಡ್ ಇದೆಯಲ್ಲ, ಇದು ಭಾಗಲಬ್ಧ ಸಂಖ್ಯೆ, RHS ಸೈಡ್ ಇದೆಯಲ್ಲ, ಇದು ಅಭಾಗಲಬ್ಧ ಸಂಖ್ಯೆ. ಯಾವತ್ತು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗೆ ಏನಿರುವುದಿಲ್ಲ, ಸಮ ಇರುವುದಿಲ್ಲ. ಆದ್ರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ರಿಂದ 5 - √3 ಒಂದು ಏನಿದು ಅಭಾಗಲಬ್ಧ ಸಂಖ್ಯೆ ಎಂದು ಅಂತ ನೀವೇನ್ ಮಾಡ್ಬೇಕು, ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನೀವು ಬರೋದು ಈ ಫೈನಲ್ ಈ ಕ್ವಶನ್ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಬರೀಬೇಕು. ನಂತರ ಬರುವಂತ ಕ್ವಶನ್ ಯಾವ್ದಿದೆ ಅಂದ್ರೆ ಉದಾಹರಣೆ 3 ಏನ್ ಕೇಳಿದಾನೆ ಅಂದ್ರೆ 3√2. 3√2 ಒಂದ್ ಏನಂತ ಬರೀಬೇಕು ನಾವು, 3√2 ಒಂದು ಈ 3√2 ಏನಿದೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಸೇಮ್ ಫಸ್ಟ್ ಮೆಥಡ್ ಮಾಡಿದ್ವಲ್ಲ, ಅದೇ ಮೆಥಡ್. ಯಾವ ರೀತಿ ಮೆಥಡ್ ಮಾಡ್ಬೇಕು ನೋಡ್ರಿ, ನಾನು ನಿಮ್ಗೆ ಬಿಫೋರ್ ಹೇಳಿದ್ದೆ ಏನೋ, ಇದೊಂದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರ್ತೈತೆ, ಒಂದು ಅಭಾಗಲಬ್ಧ ಸಂಖ್ಯೆ ಬರ್ತೈತೆ. ಹಂಗಾದ್ರೆ ಸಾಧಿಸ್ಬೇಕು ನಾವು. ಹೇಗ್ ಸಾಧಿಸೋಣ ಅಂದ್ರೆ ಮುಂಚೆಕ್ ಏನ್ ಮಾಡ್ರಿ ನೀವು, 3√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತಿಳ್ಕೊಳ್ರಿ. ಭಾಗಲಬ್ಧ ಸಂಖ್ಯೆ ಆಗಿದೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಇಷ್ಟು ತೆಗೆದುಕೊಂಡಾಗ ಏನಾಗುತ್ತೆ, 3√2 ಅನ್ನ ನೀವೇನ್ ಮಾಡಬಹುದು, p/q ರೂಪದಲ್ಲಿ ಬರಬೇಕು. ವೇರ್ ಇಲ್ಲಿ q ಏನಾಗುತ್ತೆ, ≠ 0. ಈ ಕಂಡೀಷನ್ ನಿಮ್ಗೆ ಗೊತ್ತಿರ್ಬೇಕು. ಈ ಕಂಡೀಷನ್ ನಿಮ್ಗೆ ಗೊತ್ತಾತಂದ್ರೆ ಇಲ್ಲಿ ಏನ್ ಮಾಡ್ರಂದ್ರೆ, ಇಲ್ಲಿ p ಮತ್ತೆ q ಗಳು ನಿಮ್ಗೆ ಗೊತ್ತಿದೆ, ಸಹ ಅವಿಭಾಜ್ಯ ಅಪವರ್ತನಗಳು. ಸಹ ಅವಿಭಾಜ್ಯ ಅಪವರ್ತನ ಅಂದ್ರೆ ಏನು, ಅದೇನಾಗಲ್ಲ, ಅಗೇನ್ ಮತ್ತೇನಾಗಲ್ಲ, p/q ರೇಷಿಯೋ ಏನಾಗಲ್ಲ, ಮತ್ತೆ ಯಾವುದೇ ಸಂಖ್ಯೆಯಿಂದ ಕ್ಯಾನ್ಸಲ್ ಆಗಲ್ಲ. ಅಂದ್ರೆ ಕನಿಷ್ಠ ರೂಪಕ್ಕೆ ನಾವೇನ್ ಮಾಡಿವನ್ನ ಸರಳೀಕರಣ ಮಾಡಿವಿ. p/q ಒಂದು ಸಹ ಅವಿಭಾಜ್ಯ ಅಪವರ್ತನಗಳು, ಸಹ ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿ. ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ನಾವೇನ್ ಮಾಡ್ರಿ, ಈಗ √2 ಅನ್ನ ಇಲ್ಲಿ ಇಡ್ರಿ, ಅವಾಗ ಏನ್ ಮಾಡ್ರಿ, ಇಂಟು 3 ಏನ್ ಮಾಡ್ರಿ, ಡಿವೈಡ್ ಬೈ 3 ಮಾಡ್ರಿ, p/3q ಆಗ್ತದೆ. ನೋಡ್ರಿ, p ಒಂದು ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. 3q ಅನ್ನೋದೇನೊಂದು, 3 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ, q ಏನೋದೊಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆನ ಡಿವೈಡ್ ಮಾಡಿದಾಗ ಬರುವಂತ ಟೋಟಲ್ ಆನ್ಸರ್ ಏನದು, ಭಾಗಲಬ್ಧ ಸಂಖ್ಯೆ. ಆದ್ರೆ √2 ಏನಿದೊಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ಗೊತ್ತಿದೆ. ಹಂಗಂದ್ರೆ ಯಾವತ್ತು ಏನಾಗೋದು ಸಾಧ್ಯವಿಲ್ಲ, ಒಂದು ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಈಕ್ವಲ್ ಆಗಕ್ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಊಹೆ ತಪ್ಪಾಗಿದೆ, ಇದು ವೈರುಧ್ಯ ಕೇಳಿ ಮಾಡಿಕೊಡುತ್ತದೆ. ಆದ್ರಿಂದ 3√2 ಏನಿದೊಂದು ಭಾಗಲಬ್ಧ ಸಂಖ್ಯೆ ಅಂತ ನೀವೇನ್ ನೋಡ್ಕೊ ಫೈನಲ್ ಆಗಿ ಬರೀಬೇಕು. ಈ ರೀತಿಯಾಗಿ ನೀವು ಈ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಅದೇ ರೀತಿ ನೀವು ಈಗ ಹಿಂದೆ ಬಂದಂತ ಕ್ವಶನ್ ಯಾವ್ದು ಎಕ್ಸರ್ಸೈಸ್ ನಲ್ಲಿ ಯಾವ್ದು, √2 ಒಂದು ಅಭಾಗಲಬ್ಧ ಸಂಖ್ಯೆ, √5 ಅನ್ನೋದೊಂದು, ಈಗ ನೀವು ಇದೇ √2 ಟೈಪ್ ನೀವು √5 ಮಾಡ್ಬೋದಲ್ಲ, √5 ಮಾಡ್ಬೋದು, √3 ಮಾಡ್ಬೋದು. ಇವೆಲ್ಲ ಅಭಾಗಲಬ್ಧ ಸಂಖ್ಯೆ ಇದೆ ಅಂತ ನೀವೇನ್ ಮಾಡಬಹುದು, ಸಾಧಿಸಬಹುದು. ಯಾವ ಮೆಥಡ್ ಇಂದ, ಈ ಮೆಥಡ್ ಇಂದ ನೀವು ತಗೊಂಡು ಈ ರೀತಿ p = 2c, q = 2d ಅಂತ ತೆಗೆದುಕೊಂಡಾಗ ನಿಮ್ಗೆ ಈಸಿಯಾಗಿ ಏನಾಗ್ತದೆ, ಆನ್ಸರ್ ಬರ್ತದೆ. ಈ ರೀತಿಯಾಗಿ ನೀವು ಉಳಿದ ಎಕ್ಸಾಂಪಲ್ಸ್ ಅನ್ನು ನೀವೇನ್ ಮಾಡ್ರಿ, ಸಾಲ್ವ್ ಮಾಡ್ರಿ.